ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಕನ್ಸಿಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದಷ್ಟು ಮೀಶೋಯಿಂದ ಡ್ರೆಸ್ಸಸ್ನ ಪರ್ಚೇಸ್ ಮಾಡಿದ್ದೀನಿ. 3 ಪೀಸ್ ಸೆಟ್, ಮತ್ತು 2 ಪೀಸ್ ಸೆಟ್ಟು, ಮತ್ತು ಸಿಂಗಲ್ ಪೀಸ್ ಡ್ರೆಸ್, ಈ ಥರದ್ದು ಒಂದಷ್ಟು ಡ್ರೆಸ್ಸಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಅದರದ್ದು ಕ್ವಾಲಿಟಿ ಹೇಗಿದೆ ಮತ್ತು ಯಾವ ಥರ ಇದೆ ನಾನು ಹಾಕಿನೂ ಸಹ ತೋರಿಸ್ತೀನಿ. ಸೊ ನಿಮ್ಗೆ ಏನಾದರೂ ಇಷ್ಟ ಆದರೆ ಆ ಒಂದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಹೋಗಿ ಚೆಕ್ ಮಾಡ್ಬೋದು. ಓಕೆನಾ? ಸೊ ನನಗಂತೂ ತುಂಬಾ ಇಷ್ಟ ಆಗಿದೆ. ನನಗೆ ಒಂದು ಕ್ಯೂರಿಯಾಸಿಟಿ ತಡಿಲಾರದೆ ನಾನು ಒಂದಷ್ಟು ಡ್ರೆಸ್ಗಳನ್ನ ಓಪನ್ ಮಾಡಿ ನೋಡಿಬಿಟ್ಟಿದ್ದೀನಿ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಕ್ವಾಲಿಟಿ ಹೇಗಿದೆ, ಆ ಡ್ರೆಸ್ ಹೇಗಿದೆ ಅಂತ ಹೇಳ್ಬಿಟ್ಟು. ಓಕೆನಾ? ಸೊ ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಆದ ನಂತರ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಕೊಡೋದ್ರಿಂದ ನಾನು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಓಕೆನಾ? ಸೊ ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಫಸ್ಟ್ ಒಂದು ಡ್ರೆಸ್ ಯಾವುದು ಅಂತ ಹೇಳಿ ತೋರಿಸ್ತೀನಿ. ಸೊ ಆಲ್ಮೋಸ್ಟ್ ಎಲ್ಲ ಸಿಂಗಲ್ ಪೀಸ್ ಡ್ರೆಸ್ಸಸ್ನ ನಾನು ತೋರಿಸ್ಬಿಡ್ತೀನಿ. ಓಕೆನಾ? ಸೊ ಯೆಲ್ಲೋ ಆ್ಯಂಡ್ ವೈಟ್ ಆ್ಯಂಡ್ ಗ್ರೀನ್ ಈ ಕಾಂಬಿನೇಷನಲ್ಲಿದೆ ಇದು. ವಾವ್, ಬಟ್ಟೆ ಮಾತ್ರ ಆಸಮ್ ಆಗಿದೆ ಫ್ರೆಂಡ್ಸ್. ನನಗಂತೂ ತುಂಬಾನೇ ಇಷ್ಟ ಆಯಿತು. ಸಕ್ಕದಾಗಿದೆ, ನನಗಂತೂ ಸಕ್ಕತ್ ಇಷ್ಟ ಆಗ್ತಿದೆ. ಸೊ ನೋಡಿ, ಈ ರೀತಿ ಇದೆ ಈ ಒಂದು ಡ್ರೆಸ್ಸು. ಇಲ್ಲಿ ಎಲಾಸ್ಟಿಕ್ ಬರುತ್ತೆ ಶೋಲ್ಡರ್ ಹತ್ರ, ಮತ್ತು ಬಾಡಿ ಇಲ್ಲಿ ಬಂದು ಎಲಾಸ್ಟಿಕ್ ಇದೆ. ಓಕೆನಾ? ಸ್ಲೀವ್ಸ್ ಬಂದು ಈ ಥರ ಫುಲ್ಲು ಫ್ರೀಯಾಗಿರುತ್ತೆ, ಯಾವುದೇ ಥರ ಫಿಟ್ನೆಸ್ ಅಂದರೆ ಫಿಟ್ ಆಗಿಲ್ಲ, ಲೂಸಾಗಿ ಒಂಥರ ಏನು ಹೇಳ್ತಾರೆ, ಏನು ಸ್ಲೀವ್ ಅಂತಾರೆ ಅಂತ ನಂಗೆ ಗೊತ್ತಿಲ್ಲ, ಬಟ್ ಫುಲ್ಲು ಫ್ರೀಯಾಗಿ ಲೂಸಾಗಿರುತ್ತೆ. ಅದಾದ ನಂತರ ಇದು ಬಂದು ಫ್ರಿಲ್ ಇದೆ ಫ್ರೆಂಡ್ಸ್, ಎಡ್ಜಲ್ಲಿ ಈ ಥರ ಫ್ರಿಲ್ ಇದೆ. ಕ್ವಾಲಿಟಿ ಮಾತ್ರ A1 ಆಗಿದೆ. ಸೊ ಆರಾಮಾಗಿ ನೀವು ಸಹ ಇದನ್ನು ಬೈ ಮಾಡ್ಬೋದು. ಸೊ ನನ್ನ ಒಂದು ಆನೆಸ್ಟ್ ರಿವ್ಯೂಸ್ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆನಾ? ಸೊ ಇದನ್ನು ಸಹ ನಾನು ಹಾಕಿ ತೋರಿಸ್ತೀನಿ ನೋಡಿ. ಸೊ ಫ್ರೆಂಡ್ಸ್, ನಾನು ಆಗಲೇ ಏನು ಯೆಲ್ಲೋ ಕಲರ್ ತೋರಿಸ್ದೆ ಅಲ್ವಾ, ಆ ಒಂದು ಡ್ರೆಸ್ ನೋಡಿ, ಸ್ಲೀವ್ ಈ ಥರ ಇದೆ, ನೆಕ್ ಬಂದು ಈ ರೀತಿ ಕಾಣಿಸುತ್ತೆ. ಬಟ್ ಇದು ಎಲಾಸ್ಟಿಕ್ ಇರುತ್ತೆ. ಇದು ಎಕ್ಸ್ಟ್ರಾ ನಾನು ಬೆಲ್ಟ್ ಆ್ಯಡ್ ಮಾಡಿದ್ದೀನಿ. ಬೆಲ್ಟ್ ಇಲ್ಲ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ನೋಡಿ, ಇಷ್ಟು ಫ್ರಿಲ್ಲಾಗಿ ಈ ಥರ ಇರುತ್ತೆ ಈ ಒಂದು ಡ್ರೆಸ್ಸು. ಸೊ ಬ್ಯಾಕಲ್ಲೂ ಸಹ ಈ ರೀತಿ ಇದೆ. ಸೊ ತುಂಬಾ ಕಂಫರ್ಟಬಲ್ ಫೀಲ್ ಕೊಡ್ತಿದೆ, ತುಂಬಾ ಚೆನ್ನಾಗಿದೆ. ಸೊ ನನಗಂತೂ ಸಕ್ಕದು ಇಷ್ಟ ಆಯಿತು. ಸೊ ನೆಕ್ಸ್ಟ್ ಡ್ರೆಸ್ ಇದು ಫ್ರೆಂಡ್ಸ್. ಇದನ್ನು ಅಷ್ಟೇ, ಯಾವುದೇ ಥರ ಐರನ್ ಮಾಡೋ ಆಗಿಲ್ಲ, ಆರಾಮಾಗಿ ನಾವು ವೇರ್ ಮಾಡ್ಬೋದು. ಮತ್ತು ಎಷ್ಟೇ ವಾಶ್ ಮಾಡಿದ್ರು ಯಾವುದೇ ಥರ ಕಲರ್ ಶೇಡ್ ಆಗಲ್ಲ. ಸೊ ಎಲ್ಲನೂ ಆಲ್ಮೋಸ್ಟ್ ನೀವೇನು ಒಂದೇ ಪ್ಯಾಟರ್ನಲ್ಲಿ ತೊಗೊಂಡ್ಬಿಟ್ಟಿದ್ದೀರಾ ಅಂತ ನೀವು ಅನ್ಕೋಬೋದು, ಬಟ್ ನನಗಂತೂ ಡೈಲಿ ಯೂಸ್ಗೆ ಮಾಡಿಸಾಗಿದೆ ಅಂತಲೇ ಹೇಳ್ಬೋದು. ಆರಾಮಾಗಿ ನಾವು ಇದನ್ನು ಹಾಕೋಬೋದು. ಮತ್ತು ಇದು ಸ್ಲೀವ್ ಬಂದು ಈ ಥರ ಇದೆ, ಎಡ್ಜಲ್ಲಿ ಎಲಾಸ್ಟಿಕ್ ಇದೆ. ಇದು ಬಂದು ಜಸ್ಟ್ ಎಲ್ಬೋ ತನಕ ಬರುತ್ತೆ ಅಷ್ಟೇ ಸ್ಲೀವು, ಮತ್ತು ಫ್ರಿಲ್ ಕೊಟ್ಟಿದ್ದಾರೆ. ಅದಾದ ನಂತರ ಶೋಲ್ಡರ್ ಯಾವುದೇ ಥರದ್ದು ಎಲಾಸ್ಟಿಕ್ ಕೊಟ್ಟಿಲ್ಲ, ಜಸ್ಟ್ ಕ್ಲಾತಲ್ಲಿ ಈ ಥರ ಡಿಸೈನ್ ಇದೆ ಇದು. ಅದಾದ ನಂತರ ಬಾಡಿಗೆ ಇಲ್ಲಿ ಈ ಥರ ಸ್ಟ್ರೆಚಬಲ್ ಎಲಾಸ್ಟಿಕ್ ಇದೆ. ಓಕೆನಾ? ಸ್ಟ್ರೆಚಬಲ್ ಎಲಾಸ್ಟಿಕ್ ಇದೆ. ಇದನ್ನು ಅಷ್ಟೇ ಫ್ರಿಲ್ ಇದೆ. ಅದಾದ ನಂತರ ಎಂಡಲ್ಲಿ ಈ ಥರ ಫ್ರಿಲ್ದು ಕೆಳಗಡೆ ಫುಲ್ ಇದರಲ್ಲಿ ಈ ಥರ ಫ್ರಿಲ್ ಇದೆ. ಇದ್ರದ್ದು ಕಲರ್ ಬಂದು ಮೆರೂನ್ ವೈಟ್ ಆಗಿರುತ್ತೆ ಕಾಂಬಿನೇಷನ್, ತುಂಬಾ ಚೆನ್ನಾಗಿದೆ. ನನಗಂತೂ ಇದನ್ನು ಅಷ್ಟೇ ತುಂಬ ಇಷ್ಟ ಆಯಿತು. ಸೊ ನೋಡಿ, ಈ ಒಂದು ಡ್ರೆಸ್ನ ಸಹ ನಾನು ಹಾಕಿ ತೋರಿಸ್ತೀನಿ. ಓಕೆನಾ? ಸೊ ಫ್ರೆಂಡ್ಸ್, ಈ ಒಂದು ಡ್ರೆಸ್ ಸೇಮ್ ಅಗೇನ್ ಅದೇ ರೀತಿ ಇದೆ. ಇಲ್ಲೆಲ್ಲ ಎಲಾಸ್ಟಿಕ್ ಬರುತ್ತೆ, ಸ್ಲೀವ್ ಅಷ್ಟೇ ಬಲೂನ್ ಸ್ಲೀವ್ ಥರ, ಇಲ್ಲಿ ಎಲಾಸ್ಟಿಕ್ ಬಂದಿದೆ ಎಂಡಲ್ಲಿ. ಸೊ ಇದು ಯಾವುದೇ ಡ್ರೆಸ್ಸಸ್ನ ನಾವು ಐರನ್ ಮಾಡ್ದೇ ಹಾಕೋಬೋದು, ತುಂಬಾ ಚೆನ್ನಾಗಿದೆ. ಸೊ ಈ ಒಂದು ಡ್ರೆಸ್ ಈ ರೀತಿ ಇರುತ್ತೆ.
ನೆಕ್ಸ್ಟ್ ಒನ್ ಡ್ರೆಸ್ ಇದು. ನೆಕ್ಸ್ಟ್ ಒನ್ ಡ್ರೆಸ್ ಅಂತ ಅಂದರೆ ನೋಡಿ ಯಾವ ರೀತಿ ಇದೆ. ಈ ರೀತಿ ಇದೆ. ಇದನ್ನಷ್ಟೇ ನನಗೆ ಸಖತ್ ಅಂದರೆ ಸಖತ್ ಇಷ್ಟ ಆಯಿತು. ಕಂಫರ್ಟಬಲ್ ಆಗಿರುತ್ತೆ. ಮತ್ತು ಇನ್ನೊಂದು ಏನಂದರೆ ಸ್ಲೀವ್ ಹತ್ರ ಎಲ್ಲ ಈ ಥರ ಏನು ಲೇಸ್ ಟೈಪಲ್ಲಿ ಫ್ರಿಲ್ ಟೈಪಲ್ಲಿ ಸ್ಟಿಚ್ ಮಾಡಿದರೆ. ಮೇ ಬಿ ನಿಮಗೆ ಗೊತ್ತಾಗ್ತಿಲ್ಲ ಅಂದ್ಕೊಳ್ತೀನಿ, ನಾನು ಹಾಕೊಂಡಾಗ ನಾನು ತೋರಿಸ್ತೀನಿ. ಸೊ ಇದು ಫುಲ್ ಓವರ್ ಆಲ್ ಎಲಾಸ್ಟಿಕಲ್ಲಿ ಕೊಟ್ಟಿದ್ದಾರೆ. ನೀವು ಕೋಲ್ಡ್ ಸ್ಲೀವ್ ಥರ ಈ ಥರ ಆದರೂ ವೇರ್ ಮಾಡ್ಬೋದು, ಇಲ್ಲಾಂದರೆ ಸ್ಲೀವ್ ಈ ಥರ ಅಟ್ಯಾಚ್ ಆಗಿ ಶೋಲ್ಡರ್ಗೆ ಆ ರೀತಿ ಆದರೂ ವೇರ್ ಮಾಡ್ಬೋದು. ಇದನ್ನು ಅಷ್ಟೇ ಇಲ್ಲಿಗೆ ಬರುತ್ತೆ ಸ್ಲೀವು. ಮತ್ತು ಬಾಡಿನೂ ಅಷ್ಟೇ ಅದೇ ರೀತಿ ಫ್ರಿಲ್ ಕೊಟ್ಟಿದ್ದಾರೆ. ಮತ್ತು ಹಿಂದೆಗಡೆಗೆ ಈ ಥರ ಟೈಯಿಂಗ್ ಒಂದು ಕೊಟ್ಟಿದ್ದಾರೆ. ಸೊ ಕೆಳಗಡೆಗೆಲ್ಲ ನಾರ್ಮಲ್. ಬಟ್ ಮೆಟೀರಿಯಲ್ಲು ಓಕೆ ಬಟ್ ಯಾವುದೇ ಥರ ಐರನ್ ಮಾಡೋ ಹಾಗಿಲ್ಲ. ವಾಶ್ ಮಾಡಿದ್ರೆ ಯಾವುದೇ ಥರ ಕಲರ್ ಹೋಗಲ್ಲ, ಏನೂ ಇಲ್ಲ. ಎಷ್ಟಾದರೂ ವಾಶ್ ಮಾಡಿ, ಎಷ್ಟು ದಿನ ಆದರೂ ಯೂಸ್ ಮಾಡಿ, ನಿಮಗೆ ಬೇಜಾರಾಗೋಗ್ಬಿಡ್ಬೇಕು, ಅಷ್ಟು ತನಕ ಆದರೂ ನಾವು ಯೂಸ್ ಮಾಡ್ಬೋದು. ಆ ಥರ ಇದೆ ಈ ಒಂದು ಮೆಟೀರಿಯಲ್ಲು. ಓಕೆನಾ? ಸೊ ಇದು ಫುಲ್ಲು ಈ ರೀತಿ ಇದೆ ನೋಡಿ. ಸೊ ನಾನು ಹಾಕ್ಕೊಂಡು ಸಹ ಇದನ್ನು ತೋರಿಸ್ತೀನಿ ಯಾವ ರೀತಿ ಇದೆ ಏನು ಅನ್ನೋದು. ಸೊ ಇವಾಗ ಸದ್ಯಕ್ಕೆ ಇದು ಬಂದು ಈ ರೀತಿ ಇದೆ. ಇದನ್ನು ಸಹ ನಾನು ಹಾಕೊಂಡು ಇನ್ನೂ ಒಂದು ಡ್ರೆಸ್ಸು. ಸೊ ಇದಕ್ಕೆ ಫುಲ್ಲು ಫ್ರಿಲ್ ಇದೆ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್, ಅಷ್ಟು ನೋಡೋದಕ್ಕೆ ನಿಮ್ಗೆ ಗೊತ್ತಾಗದೇ ಇರ್ಬೋದು. ಬಟ್ ಇಲ್ಲಿ ಇದನ್ನು ನೋಡಿದಾಗ ಸ್ಟೆಪ್ ಕಾಣಿಸುತ್ತೆ. ಮತ್ತು ಇಲ್ಲೂ ಅಷ್ಟೇ ನೀಟಾಗಿ ಫ್ರಿಲ್ಲಿಂದ ತುಂಬ ಚೆನ್ನಾಗಿ ಅನಿಸುತ್ತೆ. ಎದುರುಗಡೆ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಬಟ್ ಫೋನಲ್ಲಿ ಯಾವ ರೀತಿ ಕಾಣಿಸಿದೆಯೋ ಏನೋ ನಮ್ಗೆ ಗೊತ್ತಿಲ್ಲ. ನೋಡಿ ಈ ರೀತಿ ಇದೆ ಈ ಒಂದು ಡ್ರೆಸ್ಸು. ಸೊ ಬ್ಯಾಕ್ನು ಸಹ ತುಂಬ ಚೆನ್ನಾಗಿ ಅನಿಸುತ್ತೆ. ಎಲ್ಲ ಬ್ಯಾಕ್ ಸೈಡೂ ಫ್ರಿಲ್ ಇದೆ ಫ್ರೆಂಡ್ಸ್. ಇದು ಬ್ಯಾಕ್ ಸೈಡ್ನು ಫ್ರಿಲ್ ಇದೆ. ಸೊ ಫ್ರೆಂಡ್ಸ್ ನೋಡೋದಕ್ಕೆ ಫ್ರಂಟ್ ಈ ರೀತಿ ಕಾಣಿಸುತ್ತೆ. ಸೊ ನೆಕ್ಸ್ಟ್ ಒನ್ ಡ್ರೆಸ್ ಇದು. ವಾವ್, ಇದಂತೂ ಕ್ವಾಲಿಟಿ ಆಸಮ್ ಆಗಿದೆ ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ. ಸೊ ಇದು ಬಂದು ಮೆಹಂದಿ ಗ್ರೀನ್, ಬ್ಲ್ಯಾಕ್ ಆ್ಯಂಡ್ ಪಿಂಕ್ ಈ ಕಾಂಬಿನೇಷನಲ್ಲಿದೆ. ಆ್ಯಕ್ಚುಲಿ ನನ್ನ ಹತ್ರ ಬ್ಲ್ಯಾಕ್ ಆ್ಯಂಡ್ ಪಿಂಕ್ ಆ್ಯಂಡ್ ವೈಟ್ ಈ ಥರ ಕಾಂಬಿನೇಷನಲ್ಲೆಲ್ಲ ಈ ಥರ ಡ್ರೆಸ್ಸಸ್ನ ನೋಡಿದ್ದೀರಾ. ಸೊ ಇದು ಬಂದು ಜಾರ್ಜೆಟ್ ಮೆಟೀರಿಯಲ್ ಆಗಿರುತ್ತೆ ಈ ಒಂದು ಡ್ರೆಸ್ಸು. ಸೊ ಇದು ಫುಲ್ ಡ್ರೆಸ್ ಯಾವ ರೀತಿ ಇದೆ ಅಂತ ಹೇಳಿ ತೋರಿಸ್ಬಿಡ್ತೀನಿ. ಬಟ್ ಹೆವಿಯಾಗೂ ಇದೆ ಫ್ರೆಂಡ್ಸ್ ಇದು. ಓಕೆನಾ? ಜಾರ್ಜೆಟ್ ಮೆಟೀರಿಯಲ್ಲು ತುಂಬಾ ಚೆನ್ನಾಗಿದೆ. ಸೊ ಈ ರೀತಿ ಇದೆ. ಬಾಡಿಗೆ ಬಂದು ನೋಡಿ ಸ್ಟ್ರೆಚಬಲ್, ನಾವೆಷ್ಟು ದಪ್ಪ ಇರೋರಾದರೂ ಹಾಕೋಬೋದು. ಬಟ್ ಆದರೆ ಒಂದು 2XL ತನಕನೂ ಹಾಕೋಬೋದು, ಅಷ್ಟು ಫ್ರೀ ಇದೆ ಈ ಒಂದು ಡ್ರೆಸ್ಸು. ಮತ್ತು ಇದಕ್ಕೆ ಎಸ್ಪೆಷಲಿ ಸ್ಲೀವ್ ಅಂದರೆ ನಂಗೆ ತುಂಬಾ ಇಷ್ಟ ಆಯಿತು. ಅದೊಂಥರ ಡಿಫ್ರೆಂಟಾಗಿದೆ. ನಾನು ಹಾಕ್ಕೊಂಡು ತೋರಿಸಿದಾಗ ನಿಮಗೆ ಗೊತ್ತಾಗತ್ತೆ ಅಂದ್ಕೊಳ್ತೀನಿ. ಹಿಂಗೆ ಹೇಳಿದ್ರೆ ನಾರ್ಮಲ್ ಅನಿಸ್ಬಿಡುತ್ತೆ. ಬಟ್ ಈ ಥರ ಇದು ಮಾಡಿದಾಗ ಒಂಥರ ಏನು ಹೇಳ್ತಾರೆ, ಫ್ರಿಲ್ ಥರನೇ. ಇದನ್ನು ಸಹ ಸ್ಲೀವ್ ಇದೆ. ಮತ್ತು ಎಂಡಲ್ಲಿ ಎಲಾಸ್ಟಿಕ್ ಕೊಟ್ಟಿದ್ದಾರೆ. ಓಕೆನಾ? ಸೊ ಈ ಒಂದು ಮೆಟೀರಿಯಲ್ ಅಷ್ಟೇ ಸಕ್ಕತ್ತಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಒಳಗಡೆನೂ ಸಹ ಲೈನಿಂಗ್ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇದಕ್ಕೆ. ಇದು ತುಂಬಾ ಚೆನ್ನಾಗಿದೆ. ಒಳಗಡೆ ಈ ಥರ ಬ್ಲ್ಯಾಕ್ ಲೈನಿಂಗು ಕೊಟ್ಟಿದ್ದಾರೆ. ಒಂಥರ ಈ ಮೆಟೀರಿಯಲ್ ಅಂತೂ ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿದೆ. ಈ ಒಂದು ಡ್ರೆಸ್ಸನ್ನು ಸಹ ನಾನು ನಿಮ್ಮ ಜೊತೆ ಹಾಕಿ ತೋರಿಸ್ತೀನಿ. ಫ್ರಂಟಿಗೆ ಎಲಾಸ್ಟಿಕ್ ಸಹ ಇದೆ. ಇಲ್ಲೂ ಅಷ್ಟೇ, ಇದನ್ನು ಅಷ್ಟೇ ಕೋಲ್ಡ್ ಸ್ಲೀವ್ ಥರ ಆದರೂ ಯೂಸ್ ಮಾಡ್ಬೋದು, ಇಲ್ಲಾಂದರೆ ನಾರ್ಮಲ್ ಡ್ರೆಸ್ ಥರನೂ ಹಾಕ್ಕೊಂಡು ನಾನು ಯೂಸ್ ಮಾಡ್ಬೋದು. ಸೊ ಇದನ್ನು ಸಹ ನಾನು ಹಾಕಿ ತೋರಿಸ್ತೀನಿ. ಓಕೆನಾ? ಸೊ ಫ್ರೆಂಡ್ಸ್, ಈ ಒಂದು ಡ್ರೆಸ್ ನಾನು ಹೇಳಿದ್ನಲ್ಲ, ಪರ್ಟಿಕ್ಯುಲರ್ ಆಗಿ ಸ್ಲೀವ್ಸ್ ಬಗ್ಗೆ ಹೇಳಿದೆ ನಾನು. ಈ ಥರ ಲೇಸ್ ಆಗಿ ತುಂಬ ಚೆನ್ನಾಗಿದೆ. ಇನ್ನು ಫುಲ್ಲು ಮೇಲಕ್ಕೂ ತೊಗೋಬೋದು. ನನಗೆ ಈ ಒಂದು ಡಿಸೈನ್ ಕಾಣಿಸ್ಲಿ ಅನ್ನೋದಕ್ಕೋಸ್ಕರ ಇಲ್ಲಿ ತನಕ ನಾನು ತೊಗೊಂಡಿದ್ದೀನಿ. ಸೊ ಈ ಒಂದು ಡ್ರೆಸ್ ಈ ರೀತಿ ಇರುತ್ತೆ. ಸೇಮ್ ಇದಕ್ಕೂ ಎಲಾಸ್ಟಿಕ್ ಇದೆ. ಮತ್ತು ಇದೆಲ್ಲ ನಾನು ಎಕ್ಸ್ಟ್ರಾ ಬೆಲ್ಟ್ ಹಾಕಿರೋದು ಫ್ರೆಂಡ್ಸ್. ಯಾವುದೇ ಥರ ಬೆಲ್ಟ್ ಕೊಡೋಲ್ಲ. ಸೊ ನನಗೆ ಚೆನ್ನಾಗಿ ಅನಿಸುತ್ತೆ ಅನ್ನೋದಕ್ಕೋಸ್ಕರ ಈ ಥರ ಬೆಲ್ಟ್ ಹಾಕಿದ್ದೀನಿ. ಮತ್ತು ತುಂಬಾ ಫ್ರಿಲ್ಲಾಗಿ ತುಂಬಾ ಚೆನ್ನಾಗಿದೆ. ನನಗಂತೂ ಸಖತ್ ಇಷ್ಟ ಆಯಿತು ಈ ಒಂದು ಡ್ರೆಸ್ಸು. ಸೊ ಬ್ಯಾಕು ಅಷ್ಟೇ ಈ ರೀತಿ ಇದೆ.
ಸೊ ನೆಕ್ಸ್ಟ್ ಒನ್ ಡ್ರೆಸ್ ಇದು. ಸೊ ಇದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಮೆಟೀರಿಯಲ್ ಮಾತ್ರ ಆಸಮ್ ಆಗಿದೆ ಫ್ರೆಂಡ್ಸ್ ಎಲ್ಲಾನು. ಈ ಒಂದು ಡ್ರೆಸ್ ಬಂದು ಇದನ್ನು ಅಷ್ಟೇ ಜಾರ್ಜೆಟ್ ಮೆಟೀರಿಯಲ್ ಆಗಿರುತ್ತೆ. ಸೊ ನನಗೆ ಇದ್ದದೇನು ಅಷ್ಟು ಕ್ವಾಲಿಟಿ ಇದೆ ಇಲ್ಲ ಅಂತ ಹೇಳಲ್ಲ, ಬಟ್ ಇವಾಗ ನಾನು ಏನು ಗ್ರೀನ್ ತೋರಿಸ್ದೆ ಅಲ್ಲ, ಗ್ರೀನ್ ಆ್ಯಂಡ್ ಅಂದರೆ ಯಾವ ಗ್ರೀನು, ಮೆಹಂದಿ ಗ್ರೀನ್ ಆ್ಯಂಡ್ ಬ್ಲ್ಯಾಕ್ ಪಿಂಕ್ ಕಾಂಬಿನೇಷನ್ ಅಷ್ಟು ಕ್ವಾಲಿಟಿ ಇಲ್ಲ. ಬಟ್ ಇದು ಓಕೆ ನಾವು ಕೊಡೋ ಒಂದು ಅಮೌಂಟಿಗೆ ವರ್ತ್ ಅಂತಲೇ ಹೇಳ್ಬೋದು. ಸೊ ಈ ಒಂದು ಡ್ರೆಸ್ ಯಾವ ರೀತಿ ಇದೆ ಅಂತ ಅಂದರೆ ಈ ರೀತಿ ಇದೆ. ಸೊ ಫ್ರಂಟಲ್ಲಿ ಈ ರೀತಿ ಫುಲ್ಲು ಫ್ರಿಲ್ದು ವರ್ಕ್ ಬಂದಿರುತ್ತೆ. ಸ್ಲೀವ್ ಬಂದು 3/4 ಸ್ಲೀವ್ ಆಗಿರುತ್ತೆ. ಸೊ ತುಂಬಾ ಚೆನ್ನಾಗಿದೆ, ಹಾಕೊಂಡ್ರೆ ಮಾತ್ರ ತುಂಬಾ ಲುಕ್ ವೈಸ್ ಸಕ್ಕದಾಗಿ ಬರುತ್ತೆ. ಸೊ ಇದು ಒಂದು ಡ್ರೆಸ್ಸು. ಅದ್ರ ಕೆಳಗಡೆಯನ್ನು ಸಹ ಇಲ್ಲಿ ಫ್ರಿಲ್ ಕೊಟ್ಟಿದ್ದಾರೆ. ಓಕೆನಾ, ಅದ್ರ ಕೆಳಗಡೆನೂ ಸಹ ಫ್ರಿಲ್ ಕೊಟ್ಟಿದ್ದಾರೆ. ನೋಡೋಣ, ಎಲ್ಲ ಡ್ರೆಸ್ನೂ ನಾನು ನಿಮಗೆ ಹಾಕಿ ನಾನು ತೋರಿಸ್ತೀನಿ. ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ. ಓಕೆನಾ. ಸೊ ಇನ್ ಕೇಸ್ ಯಾವುದೇ ಒಂದು ಡ್ರೆಸ್ಸದು ಅಷ್ಟೇ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಹೋಗಿ ಬೈ ಮಾಡ್ಬೋದು. ತುಂಬಾ ಕಡಿಮೆ ರೇಂಜಲ್ಲಿದೆ. ಆರಾಮಾಗಿ ನಾವು ಡೈಲಿ ಯೂಸ್ಗಾದರೂ ಹಾಕೋಬೋದು, ಎಲ್ಲಾದರೂ ಒಂದು ಸೈಡ್ ಹೋಗಿ ಹಾಕ್ಕೊಂಡು ಬಂದುಬಿಟ್ಟು ಅದಾದಮೇಲೆ ಡೈಲಿ ಯೂಸು ಮಾಡ್ಬೋದು, ಇಲ್ಲ ತೆಗೆದಿಟ್ಕೋಬೋದು. ಈ ರೀತಿ ಇದೆ, ತುಂಬಾ ಚೆನ್ನಾಗಿದೆ ಮೆಟೀರಿಯಲು. ಸೊ ನೀವು ಇದನ್ನು ಬೈ ಮಾಡಿ. ಸೊ ಇದನ್ನು ಸಹ ನಾನು ವೇರ್ ಮಾಡಿ ತೋರಿಸ್ತೀನಿ. ಓಕೆನಾ. ಸೊ ಫ್ರೆಂಡ್ಸ್, ಈ ಒಂದು ಡ್ರೆಸ್ ಇದಾಗಿರುತ್ತೆ. ನನಗೆ ನೆಕ್ ಅಂತೂ ಸಖತ್ ಇಷ್ಟ ಆಗೋಯ್ತು, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ಓವರಾಲ್ ಡ್ರೆಸ್ಸೂ ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಬಟ್ ಒಳಗಡೆ ಲೈನಿಂಗ್ ಸ್ವಲ್ಪ ಶಾರ್ಟ್ ಕೊಟ್ಟಿದ್ದಾರೆ, ಅದು ಬಿಟ್ಟರೆ ತುಂಬಾ ಚೆನ್ನಾಗಿದೆ. ಸೊ ಈ ಒಂದು ಡ್ರೆಸ್ನ ಸಹ ನಾವು ಆರಾಮಾಗಿ ವೇರ್ ಮಾಡ್ಬೋದು, ಕಂಫರ್ಟಬಲ್ ಆಗಿದೆ. ಇದೇನು ಡೀಪ್ ಏನು ಆ ಥರ ಏನೂ ಬರಲ್ಲ. ಸೊ ಫ್ರಂಟ್ ಈ ಥರ ಡಿಸೈನ್ ಇರುತ್ತೆ ಅಷ್ಟೇ. ಈ ಒಂದು ಡ್ರೆಸ್ ಇದಾಗಿರುತ್ತೆ. ನೆಕ್ಸ್ಟ್ ಒಂದು ಡ್ರೆಸ್ ಇದಾಗಿರುತ್ತೆ. ಈ ಕಲರ್ ಅಂತ ನನಗೆ ನೋಡಿದ ತಕ್ಷಣವೇ ಇಷ್ಟ ಆಯಿತು. ಒಂಥರ ತುಂಬಾ ಚೆನ್ನಾಗಿದೆ. ತುಂಬ ಏನು ಕಾಯಿಸಲ್ಲ, ಹೇಳ್ಬಿಡ್ತೀನಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಸೊ ಆಲ್ರೆಡಿ ನಾನು ಓಪನ್ ಮಾಡಿ ನೋಡಿದೆ, ನನಗಂತೂ ಸಖತ್ ಇಷ್ಟ ಆಯಿತು. ಒಂಥರ ಪಿಂಕ್. ಟಾಪ್ ಫಸ್ಟ್ ತೋರಿಸ್ಲಾ ಇಲ್ಲ ಟಾಪ್ ತೋರಿಸ್ಲಾ ಇಲ್ಲ ಬಾಟಮ್ ತೋರಿಸ್ಲಾ? ಫಸ್ಟು ಟಾಪೇ ತೋರಿಸ್ಬಿಡ್ತೀನಿ, ಕ್ಯೂರಿಯಾಸಿಟಿ ಇರೋದು ಅದರಲ್ಲೇ ಅಲ್ಲ. ಸೊ ಇದು ಅಷ್ಟೇ ರಯಾನ್ ಮೆಟೀರಿಯಲ್ಲು, ಅಂದರೆ ತುಂಬಾ ಚೆನ್ನಾಗಿದೆ. ಇದಕ್ಕೆ ಮಾತ್ರ ಐರನ್ ಇರಲೇಬೇಕು ಫ್ರೆಂಡ್ಸ್, ವಿತೌಟ್ ಐರನ್ ಹಾಕೊಳ್ಳೋದಕ್ಕೆ ಆಗಲ್ಲ. ಸೊ ಈ ರೀತಿ ಇದೆ ಈ ಒಂದು ಡ್ರೆಸ್ಸು. ಏನಂತಾರೆ, ಬ್ಯಾಕ್ ಸೈಡ್ ಮಾತ್ರ ಕಾಲರ್ ಇರುತ್ತೆ, ಫ್ರಂಟಿಗೆ ಈ ಥರ ವಿ ನೆಕ್ ಥರ ಏನೋ ಡಿಸೈನ್ ಕೊಟ್ಟಿದ್ದಾರೆ. ಮತ್ತು ಇಲ್ಲೆಲ್ಲ ಬೀಡ್ಸ್ ವರ್ಕ್ ಇದೆ, ಬೀಡ್ಸ್ ಆ್ಯಂಡ್ ಪರ್ಲ್ ವರ್ಕ್ ಇದೆ. ತುಂಬಾ ಚೆನ್ನಾಗಿದೆ, ಒಂಥರ ಪಾರ್ಟಿ ವೇರ್ ಡ್ರೆಸ್ ಅಂತಲೇ ಹೇಳ್ಬೋದು. ಇಷ್ಟು ಕಡಿಮೆಗೆ ಸಿಗುತ್ತಾ ಅಂತ ನನಗೆ ನಿಜವಾಗ್ಲೂ ಅನ್ನಿಸ್ತು. ನಾನು ಇದು ಯಾವುದೇ ಥರದ ಫಿಟ್ ಏನು ಸ್ಟಿಚ್ ಹಿಡಿದೇನೆ ನಾನು ಹಾಕಿ ತೋರಿಸ್ತೀನಿ. ಓಕೆನಾ, ಯಾವ ರೀತಿ ಇದೆ ಏನು ಅಂತ ಹೇಳ್ಬಿಟ್ಟು ನಿಮ್ಗೆ ಇವಾಗ ತೋರಿಸ್ಬೇಕಲ್ವಾ ಇಲ್ಲ. ಸೊ ಈ ಒಂದು ಡ್ರೆಸ್ ಬಂದು ಪಿಂಕ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿದೆ, ತುಂಬಾ ಚೆನ್ನಾಗಿದೆ. ಆರಾಮಾಗಿ ನಾವು ಇದನ್ನು ಬೈ ಮಾಡ್ಬೋದು. ಇದು ಬಂದು ಸ್ಲೀವ್ ಬಂದು 3/4 ಆಗಿರುತ್ತೆ, ಮತ್ತು ಸೈಡ್ ಓಪನ್ ಇದೆ ಫ್ರೆಂಡ್ಸ್. ಓಕೆನಾ, ಈ ಥರ ಸೈಡ್ ಓಪನ್ ಇದೆ, ಎರಡೂ ಸೈಡ್ನು. ಅಂದರೆ ಓಪನ್ ಇರೋವಂಥ ಕುರ್ತಾ ಇದಾಗಿರುತ್ತೆ ಕುರ್ತಾ. ಸೊ ನನಗಂತೂ ಸಕ್ಕತ್ ಇಷ್ಟ ಆಯಿತು, ಇದನ್ನು ಹಾಕಿ ತೋರಿಸ್ತೀನಿ. ಅದಾದಮೇಲೆ ಇದಕ್ಕೆ ಬಾಟಮ್ ಬಂದು ತುಂಬಾ ಕಂಫರ್ಟಬಲ್ ಆಗಿದೆ, ಮತ್ತು ಮೆಟೀರಿಯಲ್ ಅಂತೂ ಆಸಮ್ ಇದೆ ಫ್ರೆಂಡ್ಸ್. ನೀವು ಏನು ಗೊತ್ತಾ, ಇದ್ರದ್ದು ಇಮೇಜ್ ತೊಗೊಂಡು ನೀವು ಸರ್ಚ್ ಮಾಡಿ ತೊಗೊಂಡ್ರೆ ಮೆಟೀರಿಯಲ್ ಬೇರೆ ರೀತಿ ಬರ್ಬೋದು, ಹೇಳಕ್ಕೆ ಬರಲ್ಲ. ನಾನು ಯಾವುದನ್ನ ಲಿಂಕ್ನ ಶೇರ್ ಮಾಡಿರ್ತೀನಿ, ಅದನ್ನ ನೀವು ಕ್ಲಿಕ್ ಮಾಡಿ ಬೈ ಮಾಡೋದ್ರಿಂದ ನನಗೇನು ಮೆಟೀರಿಯಲ್ ಬಂದಿದೆಯೋ ಅದೇ ಮೆಟೀರಿಯಲ್ ಕ್ಲಾತ್ ನಿಮ್ಗೆ ಸಿಗುತ್ತೆ. ಓಕೆನಾ. ಸೊ ಪ್ಯಾಂಟೂ ಅಷ್ಟೇ ತುಂಬಾ ಫ್ರೀಯಾಗಿದೆ, ಮತ್ತು ಎಲಾಸ್ಟಿಕ್ ತುಂಬಾ ಚೆನ್ನಾಗಿದೆ. ಮತ್ತು ನೋಡಿ ಎಷ್ಟು ಕಂಫರ್ಟಬಲ್ ಆಗಿ ಫ್ರೀಯಾಗಿ ಹಾಕೋಬೋದು. ಒಂಥರ ಪಾರ್ಲರ್ ಪ್ಯಾಂಟು ಹೌದು, ಇದ್ದಾಗೆ ಪ್ಲಾಜೋ ಪ್ಯಾಂಟು ಹೌದು, ಆ ಥರ ಇದೆ. ಕಂಫರ್ಟಬಲ್ ಫೀಲ್ ಕೊಡುತ್ತೆ. ಸೊ ಇದನ್ನು ಸಹ ನಾನು ರೆಕಮೆಂಡ್ ಮಾಡ್ತೀನಿ, ನೀವು ಇದನ್ನು ಬೈ ಮಾಡ್ಬೋದು ಅಂತ. ಸೊ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಈ ಒಂದು ಡ್ರೆಸ್ಸು. ಈ ಒಂದು ಡ್ರೆಸ್ ಅಂತೂ ನನಗೆ ಸಖತ್ ಇಷ್ಟ ಆಗೋಯ್ತು. ಸೊ ಇದು
ಟಾಪ್ ಮತ್ತು ಪ್ಯಾಂಟ್ ಆಗಿರುತ್ತೆ. ಯಾವುದೇ ಥರ 3 ಪೀಸ್ ಸೆಟ್. ಸೊ ಫ್ರೆಂಡ್ಸ್, 2 ಪೀಸ್ ಕುರ್ತಾ ಈ ರೀತಿ ಇದೆ. ನೆಕ್ ನೋಡಿ ನಿಮ್ಗೆ ಗೊತ್ತಾಗ್ತಿರ್ಬೋದು, ತುಂಬಾ ಚೆನ್ನಾಗಿದೆ. ಬೀಡ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ವರ್ಕು ಅಷ್ಟೇ ಸಕ್ಕದಾಗಿದೆ, ನೋಡೋದಕ್ಕಂತೂ ನಮ್ಗೆ ತುಂಬ ಇಷ್ಟ ಆಯಿತು. ಮತ್ತು ಇದು ಕಾಲರ್ ಬಂದಿರುತ್ತೆ ಫ್ರೆಂಡ್ಸ್, ನೆಕ್ಕು ಈ ರೀತಿ ಕಾಲರ್ ಆ್ಯಂಡ್ ವಿ ನೆಕ್ ಬಂದಿರುತ್ತೆ. ಓಕೆನಾ. ಸೊ ಸ್ಲೀವ್ ಎಲ್ಲ ಸ್ವಲ್ಪ ಮೇ ಬಿ ನೀರಿಗೆ ಹಾಕಿದ್ರೆ ತುಂಬ ಸ್ವಲ್ಪ ಸಿಂಕ್ ಆಗ್ಬೋದು. ಅದರ್ವೈಸ್ ಓಕೆ, ತುಂಬಾ ಚೆನ್ನಾಗಿದೆ. ನನಗಂತೂ ಸಖತ್ ಅಂದರೆ ಸಖತ್ ಇಷ್ಟ ಆಗೋಯಿತು. ಲೆಂತೂ ಇದೆ ಫ್ರೆಂಡ್ಸ್, ಅದು ಫುಲ್ಲು ಟಾಪು. ಮತ್ತು ಈ ಥರ ಸೈಡ್ ಓಪನ್ ಬರುತ್ತೆ. ಸೊ ಈ ರೀತಿ ಸೈಡ್ ಓಪನ್ ಬರುತ್ತೆ, 3/4 ಸ್ಲೀವ್ ಆಗಿರುತ್ತೆ. ಓಕೆನಾ. ಸೊ ಅದೇ ನೆಕ್ಸ್ಟ್ ನೋಡಿ, ಬ್ಯಾಕ್ ಸೈಡು ಕಾಲರ್ ಇರುತ್ತೆ. ಈ ಥರ ಕಾಲರ್ ನೆಕ್ ಇದೆ ಮತ್ತು ಫ್ರಂಟಿಗೆ ಈ ಥರ ಇದೆ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು ಈ ಒಂದು ಡ್ರೆಸ್. ಸೊ ಫ್ರೆಂಡ್ಸ್, ಈ ಒಂದು ಡ್ರೆಸ್ಸು ಇದು ಬಂದು 3 ಪೀಸ್ ಸೆಟ್ ಆಗಿರುತ್ತೆ. ಆಗಲೇ ನೋಡಿದ್ದು 2 ಪೀಸ್ ಸೆಟ್, ಇದು 3 ಪೀಸ್ ಸೆಟ್. ಇದಕ್ಕೆ ದುಪ್ಪಟ್ಟ, ಪ್ಯಾಂಟ್ ಮತ್ತು ಟಾಪ್ ಬರುತ್ತೆ. ಓಕೆನಾ. ಸೊ ಬನ್ನಿ, ಇದ್ರದ್ದು ಮೆಟೀರಿಯಲ್ ಹೇಗಿದೆ, ಇದ್ರ ಡಿಸೈನ್ ಹೇಗಿದೆ ಅಂತ ಹೇಳಿ ತೋರಿಸ್ತೀನಿ. ಇದರಲ್ಲಿ ಅಟ್ರಾಕ್ಷನ್ ಆಗಿ ಕಾಣಿಸ್ತಿರೋದೇನು ಫ್ರೆಂಡ್ಸ್, ದುಪ್ಪಟ್ಟ. ಸೊ ನಾನು ಫಸ್ಟ್ ದುಪ್ಪಟ್ಟನೇ ತೋರಿಸ್ಬಿಡ್ತೀನಿ. ಇದು ಮೆಟೀರಿಯಲ್ ಬಂದು ಕಾಟನ್ ಆಗಿರುತ್ತೆ. ಓಕೆನಾ. ಕಾಟನ್ ತುಂಬಾ ಚೆನ್ನಾಗಿದೆ, ಗ್ರ್ಯಾಂಡ್ ಆಗಿದೆ. ಮತ್ತು ದುಪ್ಪಟ್ಟ ಇಷ್ಟು ದೊಡ್ಡದಾಗಿದೆಯಾ ಅಂತ ಅನಿಸ್ತಿದೆ ನನಗೆ. ನೋಡಿ, ಇಷ್ಟು ದೊಡ್ಡ ದುಪ್ಪಟ್ಟ ಸಿಗುತ್ತೆ. ಬಟ್ ಮೆಟೀರಿಯಲ್ ಮಾತ್ರ ಸಕ್ಕದಾಗಿದೆ. ಇದು ಬಂದು ಬ್ಲ್ಯಾಕ್ ಡ್ರೆಸ್ ನಾನು ತೊಗೊಂಡಿರೋದು. ಸೊ ದುಪ್ಪಟ್ಟ ಈ ರೀತಿ ಇದೆ, ಸಕ್ಕತ್ತಾಗಿದೆ. ಇದನ್ನು ಸಹ ನಾನು ರೆಕಮೆಂಡ್ ಮಾಡ್ತೀನಿ. ಕ್ಲಾತ್ಗಂತೂ ಸಖತ್ ಅಂದರೆ ಸಖತ್ ಇಷ್ಟ ಆಯಿತು. ಬಟ್ ಇದನ್ನು ಅಷ್ಟೇ ನಾವು ಐರನ್ ಮಾಡಲೇಬೇಕು, ವಿತೌಟ್ ಐರನ್ ಹಾಕೋದಕ್ಕೆ ಆಗಲ್ಲ. ಓಕೆನಾ. ಸೊ ಟಾಪ್ ತೋರಿಸ್ಬಿಡ್ತೀನಿ. ಬಾಟಮ್ ಏನು ಆಬ್ವಿಯಸ್ಲಿ ನಾರ್ಮಲ್ ಆಗೇ ಇರುತ್ತೆ. ಸೊ ಇರೋದೇ ಟಾಪು, ಇಲ್ಲ ಏನು ದುಪ್ಪಟ್ಟಲ್ಲಿ ಅಲ್ವಾ ನಮ್ಮ ಒಂದು ಡ್ರೆಸ್ ಯಾವ ರೀತಿ ಇದೆ ಅಂತ ಗೊತ್ತಾಗೋದು. ಸೊ ಇಲ್ಲಿ ನೋಡಿ, ಈ ಒಂದು ಟಾಪ್ ಈ ರೀತಿ ಇದೆ. ಎಂಬ್ರಾಯ್ಡಿಂಗ್ ವರ್ಕ್ ಬಂದಿರುತ್ತೆ. ಮತ್ತು ಎಂಬ್ರಾಯ್ಡಿಂಗ್ ಅಂತ ಅಂದರೆ ಥ್ರೆಡ್ ಎಂಬ್ರಾಯ್ಡಿಂಗು. ಓಕೆ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅಂತ ಹೇಳಕ್ಕೆ ಬರಲ್ಲ, ಬಟ್ ಓಕೆ ಚೆನ್ನಾಗಿದೆ. ಇದು ಬಂದು ಸ್ಲೀವ್ 3/4 ಇರುತ್ತೆ. ಮತ್ತು ವರ್ಕ್ನೂ ಅಷ್ಟೇ ಥ್ರೆಡ್ ವರ್ಕ್ ಸ್ಲೀವ್ಗೆ ಎಂಡಲ್ಲಿ ಬಂದಿದೆ. ಸೊ ಅದಾದ ನಂತರ ರೌಂಡ್ ನೆಕ್ ಬಂದಿರುತ್ತೆ ಫ್ರೆಂಡ್ಸ್. ಇದು ರೌಂಡ್ ನೆಕ್ಕು ಮತ್ತು ಸೈಡ್ ಓಪನಲ್ಲೂ ಸಹ ಈ ಥರ ಏನೋ ಲೇಸ್ ವರ್ಕ್ ಕೊಟ್ಟಿದ್ದಾರೆ. ಇದನ್ನು ಅಷ್ಟೇ ತುಂಬಾ ಚೆನ್ನಾಗಿ ಅನ್ನಿಸ್ತಿದೆ. ಸೈಡ್ ಓಪನ್ನು ಬ್ಲ್ಯಾಕ್ ಡ್ರೆಸ್ಸು ಯಾವ ರೀತಿ ಕಾಣಿಸುತ್ತೋ ಏನೋ ನೋಡೋಣ. ಹಾಕಿನೂ ಸಹ ಇದನ್ನು ತೋರಿಸ್ತೀನಿ. ಆ ಒಂದು ಪಿಂಕ್ ಕಲರ್ ಡ್ರೆಸ್ನೂ ಸಹ ನಾನು ಹಾಕೊಂಡು ತೋರಿಸ್ತೀನಿ. ಎಲ್ಲ ಡ್ರೆಸ್ಸಸ್ಸು ಇವಾಗ ಯಾವುದೆಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನೋ ಅಷ್ಟು ಡ್ರೆಸ್ಸಸ್ನ ನಾನು ನಿಮಗೆ ಶೇರ್ ಮಾಡಿ ಹಾಕ್ಕೊಂಡು ತೋರಿಸ್ತೀನಿ. ಓಕೆನಾ. ಸೊ ತುಂಬಾ ಕಂಫರ್ಟಬಲ್ ಆಗಿದೆ. ಸೊ ಆರಾಮಾಗಿ ಇದನ್ನು ಸಹ ಬೈ ಮಾಡ್ಬೋದು. ಇದ್ರದ್ದು ಪ್ಯಾಂಟ್ನೂ ಅಷ್ಟೇ ಫ್ರೆಂಡ್ಸ್, ನೋಡಿ ಈ ರೀತಿ ಇದೆ. ಫುಲ್ಲು ಫ್ರೀ ಬರುತ್ತೆ. ಮತ್ತು ಎಲಾಸ್ಟಿಕ್ ಅಷ್ಟೇ ತುಂಬ ಚೆನ್ನಾಗಿದೆ. ಮೆಟೀರಿಯಲೂ ಚೆನ್ನಾಗಿದೆ ಫ್ರೆಂಡ್ಸ್, ಇಲ್ಲ ಅಂತ ಹೇಳಲ್ಲ, ತುಂಬ ಚೆನ್ನಾಗಿದೆ. ಆರಾಮಾಗಿ ವೇರ್ ಮಾಡ್ಬೋದು, ಕಂಫರ್ಟಬಲ್ ಆಗಿರುತ್ತೆ. ಪ್ಯಾಂಟ್ ಕೆಳಗಡೆ ಬಂದು ಈ ಥರ ಲೇಸ್ ವರ್ಕ್ ಇದೆ ವೈಟಲ್ಲಿ ಈ ರೀತಿ. ಸೊ ಇದನ್ನು ಅಷ್ಟೇ ಪ್ಯಾಂಟೂ ಫ್ರೀಯಾಗಿದೆ, ಯಾವುದೇ ಥರ ಹಿಂಸೆ ಆಗೋ ಥರ ಇಲ್ಲ. ಲೆಗಿನ್ಸ್ ಹಾಕೊಂಡಾಗೆಲ್ಲ ಒಂಥರ ಹಿಚ್ಚಿಂಗ್ ಆಗೋದು ಈ ಥರ ಎಲ್ಲ ಆಗುತ್ತೆ. ಸೊ ಈ ಥರ ಪ್ಯಾಂಟ್ಗಳನ್ನ ನಾವು ಚಾಯ್ಸ್ ಮಾಡ್ಕೊಳ್ಳೋದ್ರಿಂದ ಕಂಫರ್ಟಬಲ್ ಆಗಿ ವೇರ್ ಮಾಡ್ಬೋದು. ಸೊ ಈ ಒಂದು ಡ್ರೆಸ್ಸು ಹೇಗೆ ಅನಿಸ್ತು, ಇಷ್ಟ ಆಗಿದೆಯಾ? ಸೊ ನನಗೂ ಇಷ್ಟ ಆಯಿತು. ಇದನ್ನು ಸಹ ನಾನು ಹಾಕಿ ತೋರಿಸ್ತೀನಿ. ಓಕೆನಾ. ಸೊ ಫ್ರೆಂಡ್ಸ್, ನಾನು 3 ಪೀಸ್ ಸೆಟ್ ಅಂತ ಹೇಳಿದ್ನಲ್ವಾ, ನೋಡಿ ಈ ರೀತಿ ಇದೆ. ಸೊ ದುಪ್ಪಟ್ಟ ನೋಡಿ ಫ್ರೆಂಡ್ಸ್, ಎಷ್ಟು ದೊಡ್ಡದಾಗಿದೆ. ಇಲ್ಲಿ ನೋಡಿ, ತುಂಬಾ ಚೆನ್ನಾಗಿದೆ. ಇದರಲ್ಲಿ ಹೈಲೈಟ್ ದುಪ್ಪಟ್ಟನೇ. ಸೊ ಟಾಪ್ ಈ ರೀತಿ ಇದೆ ಮತ್ತು ಎಂಬ್ರಾಯ್ಡಿಂಗ್ ಆ್ಯಂಡ್ ತುಂಬ ಫ್ರಂಟಿಗೇನು ಡೀಪ್ ಬರಲ್ಲ, ಈ ಥರ ಬೋಟ್ ನೆಕ್ ಟೈಪಲ್ಲಿ ಬರುತ್ತೆ. ಸೊ ನಂಗೆ ಆದರೂ ಕಂಫರ್ಟಬಲ್ ಆಗಿದೆ. ಆರಾಮಾಗಿ ನಾವು ಇದನ್ನು ವೇರ್ ಮಾಡ್ಬೋದು. ಮತ್ತು ಫಿಟ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಇಲ್ಲಿ ಹೇಳಿದ್ನಲ್ವಾ, ಸೈಡ್ ಓಪನಲ್ಲಿ ಈ ರೀತಿ ಲೇಸ್ ಕೊಟ್ಟಿದ್ದಾರೆ. ಸೊ ಎರಡು ಸೈಡು ಮತ್ತು ಟಾಪನ್ನು ಅಷ್ಟೇ ತುಂಬ ಲೆಂತಾಗಿ ತುಂಬ ಚೆನ್ನಾಗಿದೆ. ಸೊ ಇದಾಗಿರುತ್ತೆ ಈ ಒಂದು 3 ಪೀಸ್ ಸೆಟ್. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ಇದರಲ್ಲಿ ಕಲರ್ಸ್ ಇರೋಲ್ಲ, ಬೇರೆ ಒಂದು ಡ್ರೆಸ್ಸಸ್ಸಲ್ಲಿ ಕಲರ್ಸ್ ಇರುತ್ತೆ. ನೀವು ಹೋಗಿ ಒಂದು ಲಿಂಕ್ ಏನು ನಾನು ಕೊಟ್ಟಿರ್ತೀನಿ, ಅದನ್ನ ನೀವು ಕ್ಲಿಕ್ ಮಾಡಿ ನೋಡಿದಾಗ ಅದರಲ್ಲಿ ಯಾವ್ಯಾವ ಕಲರ್ಸ್ ಇರುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಓಕೆನಾ. ಸೊ ಈ ಒಂದು ಡ್ರೆಸ್ ಇದಾಗಿರುತ್ತೆ. ಸೊ ಫ್ರೆಂಡ್ಸ್, ಈ ಒಂದು ಡ್ರೆಸ್ಗಳನ್ನ ಹಾಗೇನೂ ಸಹ ನೋಡಿದ್ರಿ, ಜೊತೆಗೆ ನಾನು ವೇರ್ ಮಾಡಿರೋ ಥರನೂ ಸಹ ನೋಡಿದ್ರಿ.
ಸೊ ನಿಮ್ಗೆ ಏನು ಅನ್ನಿಸ್ತು ಏನು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಓಕೆನಾ? ಅದಕ್ಕೂ ಮುಂಚೆ ಫ್ರೆಂಡ್ಸ್, ಇನ್ನೊಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಯಾವುದೇ ಒಂದು ಡ್ರೆಸ್ಸದು ಲಿಂಕ್ ಏನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಲ್ವಾ, ಅದರಲ್ಲಿ ಹೋಗಿನೇ ನೀವು ಬೈ ಮಾಡಬೇಕು. ಇಲ್ಲ ಜಸ್ಟ್ ಫೋಟೋಸ್ ತಗೊಂಡು ಅದನ್ನು ಸ್ಕ್ಯಾನ್ ಮಾಡಿ ನೀವು ಮಾಡೋದ್ರಿಂದ ಬೇರೆ ಮೆಟೀರಿಯಲ್ ಬಂದುಬಿಡ್ಬೋದು. ಇವ್ರು ಏನು ಈ ಥರ ರಿವ್ಯೂಸ್ ಕೊಟ್ಟರು, ಈ ಥರ ಚೆನ್ನಾಗಿ ಬಂದಿಲ್ಲ ಮೆಟೀರಿಯಲು, ಈ ಥರ ಎಲ್ಲ ಕಂಪ್ಲೇಂಟ್ಸ್ ಆಗ್ಬೋದು. ಸೊ ಅದಕ್ಕೋಸ್ಕರನೇ ನಾನು ಮೆನ್ಷನ್ ಮಾಡಿ ನಿಮ್ಗೆ ಹೇಳ್ತಿದ್ದೀನಿ. ನಾನು ಯಾವ ಒಂದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನೋ ಆ ಒಂದು ಲಿಂಕ್ನ ನೀವು ಹೋಗಿ ಕ್ಲಿಕ್ ಮಾಡಿ ಅದರಲ್ಲೇ ತೊಗೋಬೇಕಾಗತ್ತೆ, ಓಕೆನಾ? ಅದ್ರ ಮೇಲೆ ನಾನು ಶ್ಯೂರ್ ಹೇಳ್ತೀನಿ, ತುಂಬ ಚೆನ್ನಾಗಿ ಮೆಟೀರಿಯಲ್ ಸಿಗುತ್ತೆ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.